ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನು ಇವರು ಸೋರೆಕಾಯಿ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂದ್ಕೊಳ್ತಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಇವಾಗ ನಾನು ರೊಟೀನ ಚೇಂಜ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಅಂದರೆ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಆದಮೇಲೆ ಸೋರೆಕಾಯಿ ಜ್ಯೂಸನ್ನ ತೊಗೊತೀನಿ. ಇಲ್ಲಾಂದರೆ ಖಾಲಿ ಹೊಟ್ಟೆಲಿ ಬಿಸಿನೀರು ತೊಗೊಂಡಿರ್ತೀನಿ, ಆಮೇಲೆ ಸೋರೆಕಾಯಿ ಜ್ಯೂಸನ್ನ ತೊಗೊತೀನಿ. ಅದು ಏನು ಟೇಸ್ಟ್ಲೆಸ್ ಆಗಿರುತ್ತೆ. ಸೊ ಅದಕ್ಕೆ ನೀವೇನು ಕಹಿ ಇರುತ್ತೆ ಅಂತೆಲ್ಲ ಏನು ಅಂದ್ಕೊಳಂಗಿರಲ್ಲ, ಜಸ್ಟ್ ವಾಟರ್ ಕುಡ್ದಂಗಿರುತ್ತೆ, ತಗೊಳ್ಳಿ. ನಾನಿವಾಗ ಟಿಫನ್ಗೆ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ವೆದರ್ ನೋಡಿ ಯಾವ ರೀತಿ ಇದೆ ಅಂತ, ಮಳೆ ಬರೋ ರೀತಿ ಇದೆ. ಅದಕ್ಕೋಸ್ಕರ ಪಲಾವ್ ಮಾಡಿಬಿಟ್ಟು ಹಿಂಗೆ ಸೈಡಲ್ಲಿ ಇದನ್ನು ಕೂಡ ಡಿಟಾಕ್ಸ್ ಡ್ರಿಂಕ್ ಥರ ತೊಗೊತಿದ್ದೀನಿ. ಯಾಕಂದರೆ ಅನ್ವಾಂಟೆಡ್ ಫ್ಯಾಟ್ ಲಾಸ್ ಆಗೋಕ್ಕೋಸ್ಕರ. ನೀವು ಕೂಡ ಟ್ರೈ ಮಾಡಿ. ನಾನು ತುಂಬ ರಿವ್ಯೂಸ್ನ ಕೇಳಿದ್ದೀನಿ. ಇದರಿಂದ ಸೋರೆಕಾಯಿ ಅಥವಾ ಬೂದ್ಗುಂಬಳಕಾಯಿ ಇರುತ್ತಲ್ವ, ಅದರಿಂದನೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಇದೊಂದು ಚಾಲೆಂಜ್ ಅಂತ ತೊಗೊಂಡಿದ್ದೀನಿ. ನಾನು ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತಲೂ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಇದನ್ನು ತೊಗೊಂಡು ಒಂದು 2 ಅವರ್ಸ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ನ ತೊಗೊತಿದ್ದೀನಿ. ತೋರಿಸು ಏನು ತಿಂತಿದ್ಯಾ? ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ನಲ್ಲ, ಅದನ್ನು ಬ್ರೇಕ್ಫಾಸ್ಟ್ ಆಗಿ ತೊಗೊಂಡೆ. ಆಮೇಲೆ ನಾನು ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅಂತಲೂ ತೋರಿಸ್ತೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಅಪ್ಪಂಗೆ ಹೆಲ್ಪ್ ಮಾಡೋಣ ಅಂತ ನಾನು ನಾಟಿ ಹಸು ಇದೆ ಮತ್ತು ಎಮ್ಮೆ ಇದೆ, ಸೀಮೆ ಹಸು ಇದೆ. ಅದಕ್ಕೋಸ್ಕರ ಹೆಲ್ಪ್ ಮಾಡೋಣ ಅಂತ ನಾನು ಬೆಳಿಗ್ಗೆ ಹೋಗಿ ತೋಟದ ಹತ್ರ ಕಟಾಕ್ಬಿಟ್ಟು ಬರೋಕ್ಕೆ ಹೋಗಿದ್ವಿ. ಹಿಂಗಿಡ್ಕೊ ಮೇಗಡೆ ಹಿಡ್ಕೊ. ತೋರಿಸು. ವಾವ್, ಮುತ್ತು ಕಿತ್ತಿರೋದು ಮಾವಿನಕಾಯಿ, ಸೂಪರ್. ನೋಡಿ, ಇದು ತುಂಬ ಹಿಂದೆನೇ ಮಾಡಿದಂಥ ವೀಡಿಯೋ. ಸಮ್ಮರಲ್ಲಿ ನಮ್ಮ ಮಾವಿನಕಾಯಿ ಮರ ಇದೆ, ಅಲ್ಲಿ ಕೂಡ ನಾವು ಹಿಂಗೆ ಹೋಗಿದ್ದಾಗ ಹಸು ಕಟ್ಟಾಕಂತ ಮಾವಿನಕಾಯಿ ಸಿಗುತ್ತೆ, ಹಂಗೆ ಕಿತ್ಕೊಂಬಂದಿರೋದು. ಅದನ್ನೇ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮದೇ ತೋಟ ಆಗಿರೋದ್ರಿಂದ ಅಲ್ಲಿ ನಾವು ಬೇರೆಯವ್ರು ಕೊಟ್ಬಿಟ್ಟಿರ್ತೀವಿ. ಅವರು ಎಲ್ಲಿ ಕಿತ್ಕೊಳ್ದೆ ಬಿಟ್ಟಿರ್ತಾರೋ ಅದು ನಮಗೆ ಎಲ್ಲಾದರೂ ಅಲ್ಲಿ ಹಸು ಕಟ್ಟಾಕಕ್ಕೆ ಹೋದಾಗೆಲ್ಲ ಸಿಕ್ತಾಗ ಕಿತ್ಕೊಬಂದಿರೋದು ಕ್ಲಿಪ್ಪಿಂಗ್ಸು. ಅವನು ಕೂಡ ಟಿಫನ್ ಮಾಡಿರಲಿಲ್ಲ, ಹಂಗೆ ಬಂದಿದ್ದ. ಹಂಗೆ ಕರ್ಕೊಂಡು ಹೋಗಿದ್ವಿ. ನಾನು ಹಸು ಹಿಡ್ಕೊಂಬರ್ತೀನಿ, ಒಂದು ಕರು ಇದೆ, ಅದು ಹಿಡ್ಕೊಂಬರ್ತೀನಿ ಅಂತ ಅವನು ಬಂದಿದ್ದ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಇದು ರಾಗಿ ಹಾಕಿದ್ವಿ, ಅದೆಲ್ಲ ತೆನೆ ಬಂದಿದೆ ಸ್ವಲ್ಪ. ಅಲ್ಲೂ ಕೂಡ ಆಳುಗಳು ಬಂದಿದ್ದಾರೆ ಇವತ್ತು ತೆನೆ ಎತ್ತಕ್ಕಂತ. ನಡಿ ಮುತ್ತು, ಬೇಗ. ಇಲ್ಲೂ ಒಂದು ಪಾತಿ ಹಾಕಿದ್ದೀವಿ, ಈ ಕಡೆ ಒಂದು ಪಾತಿ ಹಾಕಿದ್ದೀವಿ, ಅಲ್ಲೂ ಕೂಡ 2 ಪಾತಿ ಹಾಕಿದ್ದೀವಿ. ಎಲ್ಲ ತೆನೆ ಎತ್ತೋಗಿ ಬಂದಿದೆ. ಆಳುಗಳು ಬಂದಿದ್ದಾರೆ 4 ಜನ. ಅವ್ರಿಗೂ ಕಾಫಿ ಟೀ ತಗೊಂಡು ಬರಬೇಕು. ಇಷ್ಟ ಆಗಿದೆ. ಅಲ್ಲಿ ನಾವು ನಾಟಿ ಹಸು ಇರುತ್ತಲ್ಲ, ಅದನ್ನು ಮಾತ್ರ ಕಟ್ಟಾಕಿರ್ತೀವಿ. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಡೌನಲ್ಲೇ ಇಲ್ಲಿ ಸೀಮೆ ಹುಲ್ಲಿದೆ, ಅಲ್ಲಿ ನಾವು ಸೀಮೆ ಹಸುಗಳನ್ನ ಕಟ್ಟಾಕಕ್ಕೆ ಬಂದಿದ್ದೀವಿ. ಅಂಬ ಕಟ್ಟಾಕಿದ ಆಯ್ತಲ್ಲ.
ಇದು ಒಂದೇನಪ್ಪ, ಇದೊಂದೇನಾ? ಕೊಬ್ಬರಿ ಹಾಯ್ ಮಾಡು. ಹಾಯ್. ನಡಿ ಹೋಗನ್. ಬಾ ಓಡ್ಬೇಡ, ಇರು ಬರ್ತೀನಿ. ಎಷ್ಟು ಕೊಳೆ ಮಾಡ್ಕೊಂಡು ನೋಡು. ನಾವು ಅಂಬ ಕಟ್ಟಕ್ಕೆ ಬಂದೆ, ಅಮ್ಮರೇ ಬಂದ್ಬಿಟ್ಟಿನ. ಅಂಬ ಕಟ್ಟಾಕಕ್ಕೆ ಬಂದಿದ್ವಿ, ಅಂಬ ಕಟ್ಟಕ್ಕೆ ಆಯಿತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ಅಲ್ಲಿಂದ ಬಂದು ಟಯರ್ಡ್ ಆಗಿರುತ್ತಲ್ವ, ನಾನು ಅದಕ್ಕೆ ಈ ಥರ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ನ ಲೆಮನ್ ಅಥವಾ ಪುದೀನ ಯಾವುದಿರುತ್ತೋ ಅದರಲ್ಲಿ ಸೋಕ್ ಮಾಡಿ ಇಟ್ಟಿರ್ತೀನಿ. ನಾನೇನೋ ಸಮ್ಮರ್ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಇಲ್ಲಾಂದರೆ ಔಟ್ಸೈಡೇ ಇಟ್ಟಿರ್ತೀನಿ. ಆಮೇಲೆ ಬಂದಮೇಲೆ ನೀಟಾಗಿ ಶೇಕ್ ಮಾಡಿಬಿಟ್ಟು ನಾನು ಅದನ್ನು ಒಂದೇ ಸತಿ ಕುಡಿಯಲ್ಲ, ಬಟ್ ಒಂದೊಂದು ಸತಿ ಯಾವಾಗಾದರೂ ನೀರು ಕುಡಿಬೇಕಂದಾಗ ಇದನ್ನು ತೊಗೊತೀನಿ. ಆ್ಯಂಡ್ ಇವಾಗ ಸಮ್ಮರ್ ಇರೋದ್ರಿಂದ ಬಾಡಿನೂ ಕೂಡ ಕೂಲ್ ಮಾಡುತ್ತೆ, ಅದಕ್ಕೋಸ್ಕರ ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ಇದನ್ನು ನಮಗೆ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಓವರಾಲ್ ಹೆಲ್ತ್ ಕೂಡ ಬೆನಿಫಿಟ್ಸ್ ತುಂಬ ಇದೆ. ಆ್ಯಂಡ್ ಆಫ್ಟರ್ನೂನ್ ನಾನಿಲ್ಲಿ ರೈಸ್ ವಿತ್ ದಾಲ್ ಸಾಂಬಾರು ತೊಗೊತಿದ್ದೀನಿ. ಅದ್ರ ಜೊತೆಗೆ ಒಂದು ನಿಪ್ಪಟ್ಟು ಕೂಡ ಮಾಡಿದ್ವಿ ಮನೇಲಿ, ಅದನ್ನು ಕೂಡ ತೊಗೊಂಡಿದ್ದೀನಿ. ಆಯಿಲ್ ಐಟಮ್ಸ್ ತಿನ್ನಬಾರ್ದು, ಬಟ್ ಯಾವಾಗಾದರೂ ಒನ್ ಟೈಮ್ ತಿಂದರೆ ಪರವಾಗಿಲ್ಲ. ಆಮೇಲೆ ಆಫ್ಟರ್ನೂನ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈವ್ನಿಂಗ್ಗೆ ನಾನು ಮ್ಯಾಗಿ ತೊಗೊಂಡಿದ್ದೆ.